ಒಂದು ವೇಳೆ ನೀವು ಕೂಡ ಮದುವೆ ಆಗುವ ತಯಾರಿಯನ್ನ ಮಾಡ್ತಾ ಇದ್ರೆ ಸ್ವಲ್ಪ ನಿಲ್ಲಿ, ಸ್ವಲ್ಪ ವೇಟ್ ಮಾಡಿ. ಆತುರ ಪಟ್ರೆ ನಿಮ್ಮ ಲೈಫ್ ಕೂಡ ಸಂಪೂರ್ಣವಾಗಿ ಹಾಳಾಗತ್ತೆ, ಹಳ್ಳ ಹಿಡಿದೋಗತ್ತೆ. ನಿಮಗಂತೂ ಗೊತ್ತೇ ಇದೆ, ಸದ್ಯಕ್ಕೆ ಮದುವೆ ಅನ್ನೋದು ನಿಮ್ಮ ಜೀವನದ ಅತಿ ದೊಡ್ಡ ರಿಸ್ಕ್ ಆಗಿದೆ. ಮತ್ತೆ ಇದರಲ್ಲಿ ಬ್ಯೂಟಿ ಹಾಗೂ ಪ್ರಾಪರ್ಟಿಗಳ ಬಿಸ್ನೆಸ್ ಕೂಡ ನಡೀತಾ ಇದೆ. ಮತ್ತೆ ಕೆಲವೊಂದಿಷ್ಟು ಹುಡುಗಿಯರು ಶ್ರೀಮಂತ ಹುಡುಗರನ್ನ, ದುಡ್ಡಿರೋರನ್ನ, ಪ್ರಾಪರ್ಟಿ ಇರೋರನ್ನ ಮದುವೆ ಆಗೋದು, 1-2 ವರ್ಷದಲ್ಲಿ ಡೈವರ್ಸ್ ಕೊಡೋದು, ಅರ್ಧ ಪ್ರಾಪರ್ಟಿ ದುಡ್ಡನ್ನ ತೆಗೆದುಕೊಂಡು ಓಡೋಗ್ಬಿಡೋದು ಡೈವರ್ಸ್ ತಗೊಳ್ಕೊಂಡ್ಬಿಟ್ಟು. ಸೊ ಈ ರೀತಿ ಮಾಡ್ತಾ ಇದ್ದಾರೆ. ಇದೊಂದು ಸ್ಕ್ಯಾಮ್ ಆಗಿದೆ, ಬಿಸ್ನೆಸ್ ಕೂಡ ಆಗಿದೆ, ಫ್ರಾಡ್ ಕೂಡ ಆಗಿದೆ. ಸೊ ನೀವು ಆ ಥರ ಪಟ್ಟು ಇಂತಹ ಹುಡುಗಿಯರೊಂದಿಗೆ ಮದುವೆ ಆಗಿಬಿಟ್ರೆ ನೀವೇ ಕಣ್ಣೀರಲ್ಲಿ ಕೈ ತೊಳೆಯಬೇಕಾಗತ್ತೆ, ದಿನ ಅಳ್ತಾ ಕೂಡಬೇಕಾಗತ್ತೆ, ಬಾರಲ್ಲಿ ಕುತ್ಕೊಂಡ್ಬಿಟ್ಟು ಕುಡಿಬೇಕಾಗತ್ತೆ. ಸೊ ಅದಕ್ಕಾಗಿ ಆತುರತೆಯನ್ನ ಮಾಡೋಕೆ ಹೋಗಬೇಡಿ, ಸ್ವಲ್ಪ ತಾಳ್ಮೆಯನ್ನ ವಹಿಸಿ. ನೀವು ನಿಮ್ಮ ಮ್ಯಾರಿಡ್ ಲೈಫನ್ನು ಸುಖವಾಗಿ ಕಳೆಯಬೇಕಂತಂದ್ರೆ ಇಂತಹ 12 ತರಹದ ಹುಡುಗಿಯರಿಂದ ದೂರ ಇರಿ. ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಒಳ್ಳೆ ಹುಡುಗಿಯರಿದ್ದಾರೆ, ಆದರೆ ಕೆಲವೊಂದಿಷ್ಟು ಜನ ಟಾಕ್ಸಿಕ್ ಇರ್ತಾರೆ, ಇವಳ ಥರ. ಸೊ ಇಂಥವರಿಂದ ನೀವು ಸ್ವಲ್ಪ ದೂರ ಇದ್ರೆ ನಿಮಗೆ ಒಳ್ಳೆಯದು. ಇಂತಹ 12 ತರಹದ ಹುಡುಗಿಯರಿಂದ ದೂರ ಇರಿ. ಇವರನ್ನ ಮದುವೆ ಆಗೋಕೆ ಹೋಗಬೇಡಿ, ಇವರನ್ನ ಅವಾಯ್ಡ್ ಮಾಡಿ. ಟೈಪ್ ನಂಬರ್ 1, ಹಾರ್ಟ್ಲಿ ನಾಟ್ ಇಂಟ್ರೆಸ್ಟೆಡ್ ಗರ್ಲ್. ಯಾವ ಹುಡುಗಿಗೆ ಮದುವೆ ಆಗೋಕೆ ಒಂಚೂರು ಮನಸ್ಸಿರಲ್ವೋ, ಇಷ್ಟನೇ ಇರಲ್ವೋ ಅಂತಹ ಹುಡುಗಿಯನ್ನ ಮದುವೆ ಆಗೋಕೆ ಹೋಗಬೇಡಿ. ಕೆಲವೊಂದಿಷ್ಟು ಹುಡುಗಿಯರು ಮನೆಯವರ ಭಯಕ್ಕೆ ಇಲ್ಲವೇ ಮನೆಯವರ ಒತ್ತಡಕ್ಕೆ ಮಣಿದು ಮದುವೆಗೆ ಹ್ಞೂ ಅಂದಿರ್ತಾರೆ. ನೀವು ಹುಡುಗಿಯನ್ನ ನೋಡೋಕೆ ಹೋಗಿರ್ತೀರಲ್ಲ, ಆವಾಗ ಅವಳೇನಾದರೂ ಬಾಯ್ಬಿಟ್ಟು ಹೇಳಿದ್ರೆ ನನಗಂತೂ ಈ ಮದುವೆ ಇಷ್ಟನೇ ಇಲ್ಲ, ನಾನು ಮನೆಯವರ ಭಯಕ್ಕೆ ಇಲ್ಲವೇ ಒತ್ತಾಯಕ್ಕೆ ಮದುವೆ ಆಗ್ತಾ ಇರುವೆ ಅನ್ನೋ ಥರ ಏನಾದರೂ ಮಾತಾಡಿದರೆ ಇಲ್ಲವೇ ಕ್ಲೂ ಕೊಟ್ಟರೆ ಅಂಥ ಹುಡುಗಿನ ಮದುವೆ ಆಗೋಕೆ ಹೋಗಬೇಡಿ. ಕೆಲವೊಂದಿಷ್ಟು ಹುಡುಗಿಯರು ಬೇರೆ ಯಾರನ್ನೋ ಲವ್ ಮಾಡ್ತಾ ಇರ್ತಾರೆ, ಅಲ್ಲಿ ಜಾತಿಯ ಇಶ್ಯೂ ಆಗಿರುತ್ತೆ, ಧರ್ಮದ ಇಶ್ಯೂ ಆಗಿರುತ್ತೆ, ಇಲ್ಲ ಅಂತಸ್ತಿನ ವಿಚಾರ ಬಂದಿರುತ್ತೆ, ಮನೆಯವರ ಕೈಗೆ ಈಕೆ ತಗಲಾಕೊಂಡಿರ್ತಾಳೆ, ಅದಕ್ಕಾಗಿಯೇ ಇವಳನ್ನು ಹೊಡೆದು ಬಡ್ದು ಮಾಡಿ ಬೇಗನೆ ಮದುವೆ ಮಾಡೋಕೆ ಹೊರಟಿರ್ತಾರೆ. ಸೊ ಅವಳಿಗೆ ಭಯದಲ್ಲಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಿರಲ್ಲ, ಅದಕ್ಕೆ ಮದುವೆಗೆ ಹಾಂ ಅಂದಿರ್ತಾಳೆ. ಸೊ ಆವಾಗ ಹಾಂ ಅಂತಾಳೆ, ಆಮೇಲೆ ನಿಮ್ಮನ್ನು ಹರೋಹರ ಅನ್ನಿಸ್ತಾಳೆ. ಅದಕ್ಕಾಗಿ ಇಂಥ ಹುಡುಗಿಯರಿಂದ ಸ್ವಲ್ಪ ದೂರವಿರಿ. ಇನ್ನೂ ಕೆಲವೊಂದಿಷ್ಟು ಒಳ್ಳೆಯ ಹುಡುಗಿಯರಿಗೆ ಇನ್ನೂ ಮುಂದೆ ಓದೋದಿರುತ್ತೆ, ಪ್ಯಾಷನನ್ನು ಫಾಲೋ ಮಾಡೋದಿರುತ್ತೆ, ಏನೇನೋ ಮಾಡೋದಿರುತ್ತೆ. ಸೊ ಅದಕ್ಕಾಗಿ ಅವಳಿಗೆ ಮನಸ್ಪೂರ್ವಕವಾಗಿ ಮದುವೆ ಇಷ್ಟ ಇಲ್ಲ ಅಂತಂದರೆ ಅಂಥ ಹುಡುಗಿಯರನ್ನು ನೀವು ಫೋರ್ಸ್ಫುಲಿ ಮದುವೆ ಆಗೋಕ್ಕೆ ಹೋಗಬೇಡಿ, ಅವಳನ್ನು ಬಿಟ್ಬಿಡಿ. ಮತ್ತು ನಿಮ್ಮ ಲೈಫನ್ನು ಬಚಾವ್ ಮಾಡ್ಕೊಳ್ಳಿ. ಇಲ್ಲಪ್ಪ ಆದರೂ ನೀವು ಅವಳನ್ನೇ ಮದುವೆ ಆಗ್ತೀನಿ, ಅವಳು ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಅವ್ರ ಮನೆಯವರು ನಿಮಗೆ ಮಾಡಿಕೊಡೋಕೆ ರೆಡಿ ಇದ್ದಾರೆ ಅಂಥೇಳಿ ನೀವು ಮದುವೆ ಆದರೆ ನಿಮ್ಮ ಜೀವನವನ್ನು ಆಕೆ ನರಕ ಮಾಡ್ತಾಳೆ. ಮದುವೆ ಆದ ನಂತರ ನಿಮಗೆ ಕೈಕೊಟ್ಟು ಅವಳ ಬಾಯ್ ಫ್ರೆಂಡ್ಗಳೊಂದಿಗೆ ಓಡೋಗ್ತಾಳೆ, ನೀವು ಕೂಡ್ತೀರಾ ಹಿಂಗೇನೆ. ಸೊ ಅದಕ್ಕಾಗಿ ಅವಳಿಗೆ ಇಷ್ಟ ಇಲ್ಲ ಅಂತಂದರೆ ಬಿಟ್ಬಿಡಿ, ಕಷ್ಟಪಡಕ್ಕೆ ಹೋಗಬೇಡಿ. ಟೈಪ್ ನಂಬರ್ 2, ವಿಕ್ಟಿಮ್ ಕಾರ್ಡ್ ಪರ್ಸ್ನಾಲಿಟಿ ಗರ್ಲ್. ಯಾವ ಹುಡುಗಿಗೆ ವಿಕ್ಟಿಮ್ ಕಾರ್ಡ್ ಆಡೋಕ್ಕೆ ಚೆನ್ನಾಗಿ ಬರುತ್ತಲ್ಲ ಅಂಥ ಹುಡುಗಿಯನ್ನ ನೀವು ಮದುವೆ ಆಗದಿದ್ರೆ ನಿಮಗೇನೆ ತುಂಬಾ ಒಳ್ಳೆಯದು. ಕೆಲವೊಂದಿಷ್ಟು ಹುಡುಗಿಯರು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅವರ ದೃಷ್ಟಿಯಲ್ಲಿ ಬರೀ ಅವರು ಮಾತ್ರ ಸರಿಯಾಗಿರ್ತಾರೆ, ಮಿಕ್ಕಿದವರೆಲ್ಲರೂ ಕೂಡ ಕೆಟ್ಟವರಾಗೇ ಇರ್ತಾರೆ, ಮಿಕ್ಕಿದವರೆಲ್ಲರದ್ದು ಕೂಡ ತಪ್ಪೇ ಇರುತ್ತೆ. ಬಟ್ ಇವಳದು ಮಹಾರಾಣಿಯದ್ದು ಏನೂ ತಪ್ಪಿರಲ್ಲ. ಸೊ ಆ ರೀತಿ ಅವರ ಮೈಂಡ್ಸೆಟ್ ಇರುತ್ತೆ. ಸೊ ಅವಳು ಅವಳ ಫ್ಯಾಮಿಲಿಯನ್ನು ನಿಂದಿಸ್ತಾ ಇರ್ತಾಳೆ, ಫ್ರೆಂಡ್ಸ್ಗಳನ್ನು ಬ್ಲೇಮ್ ಮಾಡ್ತಾಳೆ, ರಿಲೇಟಿವ್ಸ್ಗಳನ್ನು, ಇಡೀ ಜಗತ್ತನ್ನೇ ಆಕೆ ತೆಗಳ್ತಾ ಇರ್ತಾಳೆ. ಅವಳೊಂದಿಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾ ಇರ್ತಾಳೆ. ಬಟ್ ಎಲ್ಲ ಸ್ಟೋರೀಸ್ಗಳಲ್ಲಿ ಅವಳೇ ಹೀರೋಯಿನ್ ಇರ್ತಾಳೆ, ಅವಳದೇನು ತಪ್ಪೇ ಇರಲ್ಲ. ಒಂದೇ ಕೈಯಿಂದ ಅಂತೂ ಚಪ್ಪಾಳೆ ಆಗಲ್ಲ. ಸೊ 2 ಕೈ ಬೇಕೇ ಬೇಕು. ಸೊ ಎಲ್ಲರೂ ಕೆಟ್ಟವರಾಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ರಾಂಗ್ ಆಗಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ಜನ ಇರ್ತಾರೆ, ಫ್ರೆಂಡ್ಸ್ ಇಶ್ಯೂಸ್ ಇರುತ್ತೆ, ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ. ಬಟ್ ಇವಳು ಎಲ್ಲದರಲ್ಲಿ ಇವಳದೇನು ತಪ್ಪಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ರೆ ಇದು ವಿಕ್ಟಿಮ್ ಕಾರ್ಡ್ ಪರ್ಸ್ನಾಲಿಟಿಯ ಒಂದು ರೆಡ್ ಫ್ಲ್ಯಾಗ್ ಸೈನ್ ಆಗಿದೆ. ನೀವು ಮದುವೆ ಆಗೋ ಹುಡುಗಿಯಲ್ಲಿ ಈ ಒಂದು ರೆಡ್ ಫ್ಲ್ಯಾಗ್ ಕಾಣಿಸಿದ್ರೆ ದೂರ ಇರಿ. ಇಂಥವಳನ್ನ ನೀವು ಮದುವೆ ಆದರೆ ಮದುವೆ ಆದ ನಂತರ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದರೆ ನಿಮ್ಮ ಮೇಲೂ ಕೂಡ ಆಕೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾಳೆ. ನೀವು ವರದಕ್ಷಿಣೆ ಕೇಳಿರೋದಿದ್ರು ವರದಕ್ಷಿಣೆ ಕೇಳಿದಾನೆ, ಟಾರ್ಚರ್ ಮಾಡಿದ್ದಾನೆ, ಹೊಡೆದಿದ್ದಾನೆ, ಬಡ್ದಿದ್ದಾನೆ, ಅದು ಮಾಡಿದ್ದಾನೆ, ಇದು ಮಾಡಿದ್ದಾನೆ ಅಂಥೇಳಿ ಎಲ್ಲ ಫೇಕ್ ಕೇಸಸ್ಗಳನ್ನು ಕೂಡ ಹಾಕ್ತಾಳೆ. ಮತ್ತು ಅಷ್ಟೆಲ್ಲ ಮಾಡಿಬಿಟ್ಟು ಅವಳ ಈಗೋವನ್ನು ಸ್ಯಾಟಿಸ್ಫೈ ಮಾಡಿಬಿಟ್ಟು ದುಡ್ಡು ತೊಗೊಂಡು ನಿಮಗೆ ಡೈವರ್ಸ್ ಕೊಟ್ಟು ಹೋಗ್ತಾಳೆ. ಸೊ ಅದಕ್ಕಾಗಿ ಈ ವಿಕ್ಟಿಮ್ ಕಾರ್ಡ್ ಇರೋ ಹುಡುಗಿಯರಿಂದ ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು. ಇಲ್ಲಪ್ಪ ಅಂತಂದರೆ ಮದುವೆ ಆದ ನಂತರ ನಿಮಗೆ ನರಕ ಯಾತನೆ ಆಗೇ ಆಗುತ್ತೆ, ಹೆರಾಸ್ಮೆಂಟ್ ಕೂಡ ಆಗುತ್ತೆ, ಟಾರ್ಚರ್ ಕೂಡ ಆಗುತ್ತೆ. ಹಳೆಯ ಕಾಲದಲ್ಲಿ ನಮ್ಮ ಹುಡುಗಿಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕರೆ ಸಾಕು ಅಂತ ಇದ್ರು.
ಬಟ್ ಈಗ ಜನ ಏನಂತ ಇದ್ದಾರೆ, ನಮ್ಮ ಹುಡುಗನಿಗೆ ಒಬ್ಳು ಒಳ್ಳೆ ಹುಡುಗಿ ಸಿಕ್ಕರೆ ಸಾಕು ಅಂತ ಇದ್ದಾರೆ. ಯಾಕಪ್ಪ ಅಂತಂದರೆ ವಿಕ್ಟಿಮ್ ಕಾರ್ಡ್ ಪರ್ಸ್ನಾಲಿಟಿ ಇರುವ ಹುಡುಗಿಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇಂಥವರಿಂದ ದೂರ ಇರೋದು ನಿಮಗೆ ಒಳ್ಳೆಯದು. ಟೈಪ್ ನಂಬರ್ 3, ಕ್ಯಾರೆಕ್ಟರ್ ಲೆಸ್ ಗರ್ಲ್. ಯಾವ ಹುಡುಗಿಯ ಕ್ಯಾರೆಕ್ಟರು ನೆಟ್ಟಿಗಿರಲ್ವೋ ಅಂಥವಳನ್ನ ಮದುವೆ ಆಗೋಕೆ ಹೋಗಬೇಡಿ. ಅವಳ ಹತ್ರ ಎಷ್ಟೇ ದುಡ್ಡು ಇರಲಿ, ಅವಳು ನೋಡೋಕೆ ಎಷ್ಟೇ ಸುಂದರವಾಗಿರಲಿ, ಅವಳ ಹತ್ರ ಕ್ಯಾರೆಕ್ಟರ್ ಇಲ್ಲ, ಅವಳ ನಡತೆ ಸರಿಯಾಗಿಲ್ಲಪ್ಪ ಅಂತಂದರೆ ನೀವು ಅಂಥವಳನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ಯಾವ ಹುಡುಗಿ ತನ್ನ ಮೊಬೈಲನ್ನು ಮುಚ್ಚಿಡ್ತಾ ಇರ್ತಾಳೆ, ತಮ್ಮ ಮನೆಯವರಿಂದ ಸೋಷಿಯಲ್ ಮೀಡಿಯಾಗಳನ್ನು ಮುಚ್ಚಿಡ್ತಾ ಇರ್ತಾಳೆ, ಇಲ್ಲವೇ ಪದೇ ಪದೇ ಫೋನ್ ನಂಬರನ್ನು ಚೇಂಜ್ ಮಾಡ್ತಾ ಇರ್ತಾಳೆ, ರೂಮನ್ನು ಲೊಕೇಶನನ್ನು ಚೇಂಜ್ ಮಾಡ್ತಾ ಇರ್ತಾಳೆ, ಅನಾವಶ್ಯಕವಾಗಿ ಸುಳ್ಳು ಹೇಳ್ತಾ ಇರ್ತಾಳೆ, ಡ್ರಿಂಕ್ಸನ್ನು ಮಾಡ್ತಾ ಇರ್ತಾಳೆ, ಸ್ಮೋಕಿಂಗ್ ಮಾಡ್ತಾ ಇರ್ತಾಳೆ, ಡ್ರಗ್ಸ್ ಮಾಡ್ತಾ ಇರ್ತಾಳೆ, ಮಲ್ಟಿಪಲ್ ಲವ್ ಅಫೇರ್ಸ್ಗಳನ್ನ ನಡೆಸ್ತಾ ಇರ್ತಾಳೆ, ಸಿಕ್ಕಾಪಟ್ಟೆ ಬಾಯ್ ಫ್ರೆಂಡ್ಸ್ಗಳನ್ನು ಮಾಡ್ಕೊಂಡಿರ್ತಾಳೆ, ಮತ್ತು ಮದುವೆಗೂ ಮುಂಚೆ ಬಹಳಷ್ಟು ಜನರ ಜೊತೆಗೆ ಸೆಕ್ಸನ್ನು ಕೂಡ ಮಾಡಿರ್ತಾಳಲ್ಲ, ಇಂತಹ ಹುಡುಗಿಯರಿಂದ ನೀವು ದೂರ ಇದ್ದಷ್ಟು ಒಳ್ಳೆಯದು. ಆಕೆಯ ಕ್ಯಾರೆಕ್ಟರ್ ಸರಿ ಇಲ್ಲಪ್ಪ ಅಂತಂದರೆ ನೀವು ಅವಳನ್ನು ಮದುವೆ ಆಗೋಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಮದುವೆ ಆದ ನಂತರ ಆಕೆ ನಿಮ್ಮ ಪತ್ನಿ ಆಗ್ತಾಳೆ, ನಿಮ್ಮ ಮನೆಯ ಸೊಸೆ ಆಗ್ತಾಳೆ, ನಿಮಗೊಂದು ಸಮಾಜದಲ್ಲಿ ಘನತೆ ಮಾನ ಮರ್ಯಾದೆ ಅಂತಿರುತ್ತೆ, ಮುಂದೆ ಆಕೆ ತಾಯಿ ಕೂಡ ಆಗ್ತಾಳೆ. ಸೊ ಇವಳಲ್ಲೇ ಒಳ್ಳೆ ಸಂಸ್ಕಾರಗಳಿಲ್ಲ, ಇವಳಲ್ಲೇ ಒಳ್ಳೆ ಗುಣ ಇಲ್ಲಪ್ಪ ಅಂತಂದರೆ ಮುಂದೆ ನಿಮ್ಮ ಮಕ್ಕಳಿಗೆ ಇವಳೇನು ಒಳ್ಳೆ ಸಂಸ್ಕಾರಗಳನ್ನು ಕೊಡ್ತಾಳೆ, ಇವಳು ಹೇಗೆ ಮನೆಯನ್ನು ನಡೆಸ್ತಾಳೆ? ಒಂದು ಮನೆಯನ್ನು ಮ್ಯಾನೇಜ್ ಮಾಡೋದು ಜಗತ್ತಿನ ಅತಿ ದೊಡ್ಡ ಕೆಲಸವಾಗಿದೆ. ಸೊ ಅದನ್ನು ನಿಭಾಯಿಸುವಷ್ಟು ಶಕ್ತಿ ಈ ಕ್ಯಾರೆಕ್ಟರ್ಲೆಸ್ ಹುಡುಗಿಯರಲ್ಲಿ ಇರಲ್ಲ. ಸೊ ಮದುವೆ ಆದ ನಂತರವೂ ಕೂಡ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ, ಚಟಗಳನ್ನು ಮಾಡೋರೆ, ಮಲ್ಟಿಪಲ್ ಸೆಕ್ಸುವಲ್ ಅಫೇರ್ಗಳನ್ನು ನಡೆಸೋರೆ, ನಿಮ್ಮ ಕಣ್ಣು ಹಿಂದೆ ಕಳ್ಳಾಟಗಳನ್ನು ಆಡೋರೆ. ಸೊ ನೀವು ಯಾವತ್ತು ಕೇಳ್ತಿರಲ್ಲ ಅವತ್ತು ಡೈವರ್ಸ್ ಕೊಟ್ಟು ಹೋಗ್ತಾಳೆ. ಸೊ ಇಲ್ಲಿ ನಿಮ್ಮ ಜೀವನ ಕೂಡ ಹಾಳಾಗತ್ತೆ, ನಿಮ್ಮ ಮನೆಯವರ ಒಂದು ಮಾನಸಿಕ ನೆಮ್ಮದಿ ಕೂಡ ಹಾಳಾಗತ್ತೆ, ರೆಪ್ಯುಟೇಷನ್ ಖರಾಬ್ ಆಗುತ್ತೆ. ಸಪೋಸ್ ನಿಮಗೆ ಮಕ್ಕಳಾದರೆ ಅವರ ಲೈಫ್ ಕೂಡ ಖರಾಬ್ ಆಗುತ್ತೆ. ಮತ್ತು ಅನ್ಸೇಫ್ ಸೆಕ್ಸ್ನ ಮೂಲಕ ಹರಡುವ ರೋಗಗಳು ಏಡ್ಸ್ನಂತ ಬರೋ ಚಾನ್ಸಸ್ ಕೂಡ ಇರುತ್ತೆ, ನಿಮಗೂ ಬರ್ಬೋದು, ನಿಮ್ಮ ಮಕ್ಕಳಿಗೂ ಕೂಡ ಬರ್ಬೋದು. ಅದಕ್ಕೆ ಇಂಥವರಿಂದ ಸ್ವಲ್ಪ ದೂರ ಇರೋದು ನಿಮಗೆ ಒಳ್ಳೆಯದು. ಹಾಯ್, यदि आप प्रोफेशनल वीडियो एडिटिंग को सीखना चाहते हैं तो, मोबाइल वीडियो एडिटिंग को सीखना चाहते हैं तो, आईफोन वीडियो एडिटिंग को सीखना चाहते हैं तो, लॉगिंग को सीखना चाहते हैं तो, स्मार्टफोन फिल्म मेकिंग को सीखना चाहते हैं तो, यूट्यूब चैनल क्रिएशन और मोनेटाइजेशन के बारे में सीखना चाहते हैं तो, फोटोग्राफी को सीखना चाहते हैं तो आप www.roaringfilmschool.com को विजिट कीजिए और सीखिए. टाइप नंबर 4, बैड फैमिली बैकग्राउंड गर्ल. ಯಾವ ಹುಡುಗಿಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಚೆನ್ನಾಗಿರಲ್ವೋ ಅಂತಹ ಹುಡುಗಿಯನ್ನು ನೀವು ಮದುವೆ ಆಗೋಕೆ ಹೋಗಬಾರ್ದು. ಸಪೋಸ್ ಮದುವೆಯಾದ ನಂತರ ಒಂದು ಹುಡುಗಿ ಅಡ್ಡ ದಾರಿಯನ್ನು ತುಳಿಯೋಕೆ ಮುಂದಾಗ್ತಾಳಪ್ಪ ಅಂತಂದರೆ, ತಪ್ಪು ಮಾಡ್ತಾಳಂತಂದರೆ, ಅವಳ ಮನೆಯವರು ಒಳ್ಳೆಯವರಾಗಿದ್ದರೆ ಅವಳನ್ನು ಕರೀತಾರೆ, 4 ಹೊಡೆದು ಮುಖಕ್ಕೆ ಮಂಗಳಾರತಿ ಮಾಡಿ ನೆಟ್ಟಗಿರು ಅಂತೇಳಿ ವಾರ್ನಿಂಗನ್ನು ಮಾಡಿ ಹೇಳ್ತಾರೆ. ಆದರೆ ಅದೇ ಜಾಗದಲ್ಲಿ ಅವಳ ಫ್ಯಾಮಿಲಿ ಮೆಂಬರ್ಸ್ಗಳೇ, ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಚೆನ್ನಾಗಿಲ್ಲಪ್ಪ ಅಂತಂದರೆ ಅವಳ ಮನೆಯವರು ಅವಳಿಗೆ ಯಾವುದೇ ಥರದ ಬುದ್ಧಿವಾದ ಹೇಳಲ್ಲ, ಅವಳನ್ನು ಅಪೋಸ್ ಮಾಡುವ ಬದಲು ಅವಳಿಗೆ ಸಪೋರ್ಟ್ ಮಾಡ್ತಾರೆ, ಮತ್ತಷ್ಟು ಆಕೆ ರೂಢ್ ಆಗೋಕೆ, ಮತ್ತಷ್ಟು ಆಕೆ ದಾರಿ ತಪ್ಪೋಕೆ ಹೆಲ್ಪ್ ಮಾಡ್ತಾರೆ. ಅವಳ ಅಪ್ಪನೂ ಕೂಡ ಏನು ಚೆನ್ನಾಗಿ ದುಡಿತಾ ಇರಲ್ಲ, ದಂಡ ಪಿಂಡನಿರ್ತಾನೆ, ಹೀಗಾಗಿ ಅವಳಮ್ಮ ದಾರಿ ತಪ್ಪಿರ್ತಾಳೆ. ಅವಳ ಅಣ್ಣ ಅಥವಾ ತಮ್ಮ ಯಾವುದೇ ಕೆಲಸ ಇಲ್ಲದೆ ಹಾಗೆ ತಿರುಗ್ತಾ ಇರ್ತಾನೆ, ಸೋಂಬೇರಿ ಥರ. ಸೊ ಈ ಥರ ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇತ್ತಪ್ಪ ಅಂತಂದರೆ ಈಕೆ ದಾರಿ ತಪ್ಪುವಾಗ ಅವಳು ಇವಳಿಗೆ ಬುದ್ಧಿವಾದಗಳನ್ನು ಹೇಳಲ್ಲ, ಈಕೆ ದಾರಿ ತಪ್ಪೋಕೆ ಅವರು ಸಪೋರ್ಟ್ ಮಾಡ್ತಾರೆ, ಇನ್ಸ್ಪೈರ್ ಮಾಡ್ತಾರೆ. ಮತ್ತು ಡೈವರ್ಸ್ಗಿಂತ ಮುಂಚೆ ನಿಮ್ಮ ಕಡೆಯಿಂದ ದುಡ್ಡು ತೊಗೊತಾರೆ. ನೀವು ಈ ಎಲ್ಲ ದಂಡಪಿಂಡಗಳನ್ನು ಸಾಕಬೇಕಾಗತ್ತೆ. ಮತ್ತು ಯಾವಾಗ ನಿಮ್ಮ ಹತ್ರ ದುಡ್ಡು ಕಮ್ಮಿ ಆಗತ್ತಲ್ಲ ಅವರು ನಿಮ್ಮನ್ನು ಬಿಡ್ತಾರೆ ಮತ್ತು ಡೈವರ್ಸ್ ತೊಗೊತಾರೆ. ಸೊ ಇಂಥ ಹುಡುಗಿಯರು ಮದುವೆಗೆ ಮುಂಚೆಯೂ ಮದುವೆ ಆದ ನಂತರವೂ ಕೂಡ ನಿಮ್ಮಿಂದ ದುಡ್ಡು ಕೇಳ್ತಾರೆ. ಅದಕ್ಕಾಗಿ ಯಾವ ಹುಡುಗಿಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನೆಟ್ಟಗಿರಲ್ಲ ಅವಳಿಂದ ದೂರ ಇರಿ. ಹುಡುಗಿಯ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿರಬೇಕು ಮತ್ತು ಅವಳ ಮನೆಯವರ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿರಬೇಕು. ಟೈಪ್ ನಂಬರ್ 5, ಗರ್ಲ್ ಹ್ಯಾವಿಂಗ್ ಡಾಮಿನೇಟಿಂಗ್ ಮದರ್. ಯಾವ ಹುಡುಗಿಗೆ ಡಾಮಿನೇಟಿಂಗ್ ಮದರ್ ಇರ್ತಾಳೋ ಸೊ ಅಂಥ ಹುಡುಗಿಯನ್ನು ನೀವು ಮದುವೆ ಆಗುವಾಗ ಅವಾಯ್ಡ್ ಮಾಡಿದಷ್ಟು ಬೆಟರ್ ಆಗಿದೆ. ನಿಮ್ಮ ಹತ್ರ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತಂದಾಗ ಆಗಿ ಪರವಾಗಿಲ್ಲ. ಆದರೆ ನಿಮ್ಮ ಹತ್ರ ಬಹಳಷ್ಟು ಆಯ್ಕೆಗಳಿವೆ. ಈ ರೀತಿ ಆಯ್ಕೆಗಳಿದ್ದಾಗ ಸೊ ಈ ಡಾಮಿನೇಟಿಂಗ್ ಮದರ್ ಇರುವ ಹುಡುಗಿಯನ್ನು ನೀವು ಅವಾಯ್ಡ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಅಣ್ಣ ಬಾಂಡ್ದು ಮನೆಯಲ್ಲಿ ಏನೂ ನಡೆಯಲ್ಲ, ಅವರ ಅಮ್ಮವರ ಗಂಡ ಆಗಿ ಕುಂತಿರ್ತಾರೆ ತಪ್ಪಗೆ, ಎಲ್ಲ ನಡೆಯೋದು ಅಕ್ಕ ಬಾಂಡ್ದೆ. ಸೊ ಈ ಥರ ಅವಳ ಮದರ್ ಕ್ಯಾರೆಕ್ಟರ್ ಇದ್ದರೆ, ಆಕೆ ದಬಂಗ್ ಆಗಿದ್ದರೆ ಅವಳ ಗಂಡನದೇನು ನಡೀತಾ ಇರಲ್ಲ. ಅಂದರೆ ಈ ಹುಡುಗಿಯ ಅಪ್ಪಂದೇನು ನಡೀತಾ ಇರಲ್ಲ, ಬರೀ ಅಮ್ಮಂದು ಮಾತ್ರ ನಡೆಯುತ್ತೆ. ಯಾವ ಮನೆಯಲ್ಲಿ ಬರೀ
ಹೆಂಗಸರ ಕಾರ್ಬಾರ್ ನಡೆಯತ್ತಲ್ಲ, ಆ ಮನೆಯಲ್ಲಿ ಯಾವತ್ತೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಉನ್ನತಿ ಅನ್ನೋದು ಇರೋಕೆ ಚಾನ್ಸೇ ಇಲ್ಲ. ಅಲ್ಲಿ ಗಂಡ್ಮಕ್ಕಳಿಗೆ ಅವಕಾಶನೇ ಇರಲ್ಲ, ಉಸಿರಾಡೋಕ್ಕೂ ಕೂಡ ಅವಕಾಶ ಇರಲ್ಲ. ಸೊ ಅವಳು ಗದರಿದ್ರೆ ಇವನ್ ತೆಪ್ಪಗೆ ಬಾಲ ಮುಚ್ಕೊಂಡು ಕೂಡ್ಬೇಕಾಗತ್ತೆ. ಈ ತರನಾದ ಪರಿಸ್ಥಿತಿ ಇರುತ್ತೆ. ಗಂಡ ಹೆಂಡತಿಯನ್ನ ಪಂಜರದಲ್ಲಿ ಹಾಕಿಡ್ತಾನೋ ಇಲ್ಲೋ ಗೊತ್ತಿಲ್ಲ, ಹೆಂಡತಿ ಅಂತೂ ಇವಳನ್ನ ನಾಯಿ ಬೆಲ್ಟ್ ಹಾಕಿಡ್ತಾಳೆ. ಸೊ ಈ ತರ ಡಾಮಿನೇಟಿಂಗ್ ಮದರ್ ಇರುವ ಹುಡುಗಿಯನ್ನ ನೀವು ಮದುವೆ ಆಗದಿದ್ರೆ ಒಳ್ಳೆಯದು. ಈಕೆ ಚಿಕ್ಕಂದಿನಿಂದಲೂ ನೋಡ್ತಾ ಬೆಳೆದಿರ್ತಾಳೆ ಅವಳಮ್ಮ ಏನ್ ಮಾಡ್ತಾ ಇರ್ತಾಳೆ, ಮತ್ತೆ ಅವಳ ಅಪ್ಪನನ್ನ ಹೆಂಗೆ ಮನೆಯಲ್ಲಿ ದಬಾಯಿಸಿಟ್ಟಿರ್ತಾಳೆ ಅನ್ನೋದು ಆಕೆ ನೋಡಿರ್ತಾಳೆ. ಮದುವೆ ಆದ ನಂತರ ಆಕೆ ಅವರ ಅಮ್ಮನ ಕಡೆಯಿಂದ ಟ್ಯೂಷನ್ ತಗೋತಾಳೆ. ಅವರಮ್ಮ ದಿನ ಕಾಲ್ ಮಾಡಿ ಈಕೆಗೆ ಟಿಪ್ಸ್ಗಳನ್ನ ಕೊಡ್ತಾಳೆ. ಅವ್ರ ಅಪ್ಪಂದು ಯಾವ ರೀತಿ ನಾಯಿಪಾಡಾಗಿರತ್ತಲ್ಲ, ನಿಮ್ಮದು ಕೂಡ ಅದೇ ರೀತಿ ನಾಯಿಪಾಡಾಗತ್ತೆ. ಸೊ ಅವಳು ಕೂಡ ಡಾಮಿನೇಟಿಂಗ್ ವೈಫ್ ಆಗ್ತಾಳೆ, ನಿಮ್ಮನ್ನ ದಬಾಯಿಸಿಡ್ತಾಳೆ. ನಿಮಗೆ ಅಲ್ಲಿ ಫ್ರೀಡಮ್ ಇರಲ್ಲ, ನಿಮ್ಮ ಆಯ್ಕೆಗಳು ಕೂಡ ಖತಮ್ ಆಗ್ತವೆ. ಆಕೆ ಹೇಳಿದ್ದೇ ಫೈನಲ್ ಆಗಿಬಿಡತ್ತೆ, ಅವಳದ್ದೇ ಸರ್ಕಾರ ಆಗ್ಬಿಡತ್ತೆ. ಆಕೆ ಪ್ರಧಾನಮಂತ್ರಿಯಾಗಿ ಸರ್ಕಾರ ನಡೆಸ್ತಾಳೆ, ನೀವು ರಾಷ್ಟ್ರಪತಿಯಾಗಿ ಬರೀ ತಲೆ ಅಲ್ಲಾಡಿಸೋದು ಅಷ್ಟೇ ಆಗತ್ತೆ. ದುಡ್ಡು ನಿಮ್ಮದು, ಎಲ್ಲ ನಿಮ್ಮದು, ಬಟ್ ಅವಳಾಗ್ಬಿಡ್ತಾಳೆ. ನೀವಲ್ಲಿ ನಾಯಿಪಾಡನ್ನ ಅನುಭವಿಸ್ತೀರ. ಅದಕ್ಕಾಗಿ ಇಂಥವರಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ನೋಡಿ, ಯೋಚನೆ ಮಾಡಿ. ಟೈಪ್ ನಂಬರ್ 6, ಬ್ಯೂಟಿ ಕ್ವೀನ್ಸ್. ಯಾವ ಹುಡುಗಿಗೆ ತನ್ನ ಸೌಂದರ್ಯದ ಮೇಲೆ ಅವಶ್ಯಕತೆ ಹೆಚ್ಚಾಗಿ ಗರ್ವ ಇದೆನೋ, ಒಣ ಜಂಬ ಇದೆನೋ ಅಂತಹ ಸುಂದರಿಯರನ್ನ ನೀವು ಮದುವೆ ಆಗೋಕೆ ಹೋಗಬೇಡಿ. ಈ ಸುಂದರವಾಗಿರುವ ಹುಡುಗಿಯರನ್ನ ಲವ್ ಮಾಡೋದು, ಮದುವೆ ಆಗೋದು, ಮೇಂಟೈನ್ ಮಾಡೋದು ಹೇಗಪ್ಪ ಅಂತಂದ್ರೆ, ಕಾಸ್ಟ್ಲಿ ಆಗಿರುವ ಲಕ್ಸುರಿಯಸ್ ಬ್ರ್ಯಾಂಡ್ನ ಕಾರ್ಗಳನ್ನ ಸಂಭಾಳಿಸೋ ತರ ಇದೆ. ಕೆಲಸ ಏನಿಲ್ಲ, ಬರೀ ಸುಂದರವಾಗಿದ್ದಾರೆ, ಬರೀ ದುಡ್ಡು ಖರ್ಚು ಮಾಡ್ತಾರೆ, ಮನೆಯಲ್ಲಿ ಯಾವುದೇ ಕೆಲಸ ಮಾಡಲ್ಲ, ಯಾವುದೇ ಜವಾಬ್ದಾರಿಗಳನ್ನ ಹೊತ್ತುಕೊಳ್ಳೋಕೆ ರೆಡಿ ಆಗಲ್ಲ, ನಿಮ್ಮ ಲೈಫಲ್ಲಿ ಯಾವುದೇ ತರನಾದ ವ್ಯಾಲ್ಯೂ ಆ್ಯಡ್ ಮಾಡಲ್ಲ, ನಿಮ್ಮ ಮನೆಯನ್ನ ಕೂಡ ಸರಿಯಾಗಿ ನೋಡ್ಕೊಳ್ಳಲ್ಲ, ಏನೂ ಮಾಡಲ್ಲ, ಬರೀ ತಿನ್ನೋದಾಯ್ತು, ಆಲ್ಸಿಗಳ ಥರ ಬೀಳೋದಾಯ್ತು, ಐಫೋನ್ ತರೋದಾಯ್ತು, ಮತ್ತೆ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೋದಾಯ್ತು, ಇಷ್ಟೇ ಅವ್ರ ಕೆಲಸ. ಅವಳು ಸುಂದರವಾಗಿದ್ದಾಳೆ ಅನ್ನೋದು ಬಿಟ್ಟರೆ ಅವಳ ಹತ್ರ ಏನೂ ಇರಲ್ಲಲ್ಲ. ಅಂತಹ ಬ್ಯೂಟಿ ಕ್ವೀನ್ಗಳನ್ನ, ಸುರಸುಂದರಿಯನ್ನ ನೀವು ಮದುವೆ ಆಗೋಕ್ಕೆ ಹೋಗಬೇಡಿ. ಇಂತಹ ಸುಂದರಿಯರಿಂದ ನೀವು ಎಷ್ಟು ದೂರ ಓಡ್ತಿರಲ್ಲ ಅಷ್ಟು ಸುಖವಾಗಿರ್ತೀರ ಮತ್ತೆ ಸೇಫ್ ಆಗಿರ್ತೀರ. ಟೈಪ್ ನಂಬರ್ 7, ಅನ್ಸ್ಯಾಟಿಸ್ಫೈಡ್ ಗರ್ಲ್. ಯಾವ ಹುಡುಗಿ ಅನ್ಸ್ಯಾಟಿಸ್ಫೈಡ್ ಆಗಿರ್ತಾಳೋ ಮತ್ತೆ ನಿಮ್ಮನ್ನ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡಿಕೊಳ್ಳೋಕೆ ರೆಡಿ ಇರಲ್ವೋ ಅಂತಹ ಹುಡುಗಿಯನ್ನ ಕೂಡ ನೀವು ಮದುವೆ ಆಗಬೇಡಿ. ಆಕೆಗೆ ಏನೇ ಕೊಟ್ಟರು ಕೂಡ ಆಕೆಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದೇ ಇಲ್ಲ, ಆಕೆ ತೃಪ್ತಳಾಗೋದೇ ಇಲ್ಲ. ಒಂದು ವೇಳೆ ಆಕೆ ನಿಮ್ಮನ್ನ ಆಸ್ ಇಟ್ ಈಸ್ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲಪ್ಪ ಅಂತಂದ್ರೆ ಆಕೆಗೆ ದೂರದಿಂದಲೇ ರಾಮ್ ರಾಮ್ ಹೇಳಿ ಮತ್ತೆ ದೂರ ಓಡಿ. ನೀವು ಅವಳ ಆಸೆಯಂತೆ ಬದಲಾಗೋಕೆ ರೆಡಿ ಆಗ್ತೀರಾ, ಅವಳ ತಾಳಕ್ಕೆ ತಕ್ಕಂತೆ ಕುಣಿಯೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ತೀರಾ. ಆದರೆ ಅವಳು ಇಷ್ಟಕ್ಕೆ ಖುಷಾಗಲ್ಲ. ಒಮ್ಮೆ ಅಂತಾಳೆ ನಿಮ್ಮ ವೇಟ್ ಜಾಸ್ತಿ ಇದೆ, ಮತ್ತೊಮ್ಮೆ ಅಂತಾಳೆ ವೇಟ್ ಕಮ್ಮಿ ಇದೆ, ಮತ್ತೊಮ್ಮೆ ಅಂತಾಳೆ ಹೈಟ್ ಕಮ್ಮಿ ಇದೆ, ಮತ್ತೊಮ್ಮೆ ಅಂತಾಳೆ ಹೈಟ್ ಜಾಸ್ತಿ ಇದೆ, ಅದು ಹೆಚ್ಚಾಗಿದೆ, ಇದು ಹೆಚ್ಚಾಗಿದೆ, ನಿಮ್ಮದು ಚಿಕ್ಕದಿದೆ, ನಿಮ್ಮದು ದೊಡ್ಡದಿದೆ, ಅದಿದೆ, ಇದಿದೆ, ಇಂಥವೆಲ್ಲನೂ ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ಆಕೆ ಅನ್ಸ್ಯಾಟಿಸ್ಫೈಡ್ ಆಗಿರ್ತಾಳೆ. ಸೊ ನಿಮ್ಮನ್ನ ಆಕೆ ಆ್ಯಸ್ ಇಟ್ ಈಸ್ ಒಪ್ಪಿಕೊಳ್ಳಲ್ಲ. ಸೊ ನಿಮ್ಮನ್ನ ಬದಲಾಯಿಸೋಕೆ ಟ್ರೈ ಮಾಡ್ತಾಳೆ, ಅವಳ ಅವಶ್ಯಕತೆಗೆ ತಕ್ಕಂತೆಯೇ ಮೂವ್ ಮಾಡೋಕ್ಕೆ ಹೇಳ್ತಾಳೆ. ನೀವು ಮೂವ್ ಮಾಡಿದ್ರೂ ಕೂಡ ಆಕೆ ಖುಷಾಗಲ್ಲ. ಸೊ ಆಕೆ ನಿಮ್ಮನ್ನ ಪ್ರತಿದಿನ ಪ್ರತಿ ಕ್ಷಣ ಬೇರೆ ಗಂಡು ಮಕ್ಕಳೊಂದಿಗೆ ಕಂಪೇರ್ ಮಾಡ್ತಾಳೆ. ನಿಮ್ಮ ಹೈಟು, ವೇಟು, ಫೈನಾನ್ಷಿಯಲ್ ಸ್ಟೇಟಸ್ಸು, ಕಲರು ಎಲ್ಲವನ್ನ ಕೂಡ ಸಿಕ್ಕ ಗಂಡು ಮಕ್ಕಳೊಂದಿಗೆ ಕಂಪೇರ್ ಮಾಡ್ತಾಳೆ. ಮತ್ತು ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಂದರಲ್ಲೂ ಕೂಡ ನಿಮ್ಮನ್ನ ಕೀಳಾಗಿ ತೋರಿಸ್ತಾಳೆ, ನಿಮ್ಮೊಂದಿಗೆ ರೂಡಾಗಿ ಬಿಹೇವ್ ಮಾಡ್ತಾಳೆ. ಮತ್ತು ನಿಮಗೆ ಅವಳು ಯಾವತ್ತೂ ಕೂಡ ರೆಸ್ಪೆಕ್ಟ್ ಕೊಡಲ್ಲ. ಮತ್ತು ನಿಮ್ಮ ಬೆನ್ನ ಹಿಂದೆ ಕಳ್ಳಾಟಗಳನ್ನು ಆಡೋಕೆ ಸ್ಟಾರ್ಟ್ ಮಾಡ್ತಾಳೆ, ಇಲ್ಲಿಗಲ್ ಅಫೇರ್ಗಳನ್ನು ನಡೆಸ್ತಾಳೆ. ಯಾವತ್ತೂ ನಿಮ್ಮ ಕೈಗೆ ಯಾಕೆ ತಗಲಾಕೊಳ್ತಾಳಲ್ಲ ಅವತ್ತು ಅವಳು ತನ್ನ ತಪ್ಪನ್ನು ಒಪ್ಪಿಕೊಳ್ಳಲ್ಲ, ತಪ್ಪನ್ನು ನಿಲ್ಲಿಸಲ್ಲ. ಆಕೆ ನಿಮ್ಮಲ್ಲಿ ಅದು ಕಮ್ಮಿ ಇದೆ, ಇದು ಕಮ್ಮಿ ಇದೆ, ಅದಂಗಾಯ್ತು ಇದಂಗಾಯ್ತು ಅಂಥೇಳಿ ಓಪನ್ ಆಗೇನೆ ಅಫೇರ್ಗಳನ್ನು, ಅಕ್ರಮ ಸಂಬಂಧಗಳನ್ನು ನಡೆಸೋಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತು ನೀವು ದಬಾಯಿಸಿದ್ರಿ ಅಪ್ಪ ಅಂತಂದರೆ ನಿಮಗೆ ಡೈವರ್ಸ್ ಕೊಡ್ತಾಳೆ, ನಿಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲ ದೋಚ್ಕೊಂಡ್ಬಿಟ್ಟು ಹೋಗಿಬಿಡ್ತಾಳೆ. ಸೊ ಅದಕ್ಕಾಗಿ ಯಾವ ಹುಡುಗಿ ತೃಪ್ತಳಾಗಿಲ್ವೋ ಮತ್ತು ನಿಮ್ಮನ್ನು ಆ್ಯಸ್ ಇಟ್ ಈಸ್ ಒಪ್ಪಿಕೊಳ್ಳಲ್ವೋ ಅಂಥವಳನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ನೀವು ಮದುವೆ ಆಗ್ತಾ ಇರ್ತೀರಲ್ಲ, ಅವಳೇನು ದುಡಿತಾ ಇಲ್ಲ, ಅವಳು ಹೆಂಗೋ ಇದ್ದಾಳೆ, ನೋಡೋಕ್ಕೂ ಅಷ್ಟೇ ಎವರೇಜ್ ಆಗಿದ್ದಾಳೆ ಅಂಥೇಳಿ ಕಾಂಪ್ರಮೈಸ್ ಆಗ್ತಾ ಇರ್ತೀರಲ್ಲ, ಆ ರೀತಿ ಅವಳು ಕಾಂಪ್ರಮೈಸ್ ಆಗೋ ಥರ ಇರಬೇಕು. ಅದನ್ನು ಬಿಟ್ಟು ಪ್ರತಿಯೊಂದರಲ್ಲಿ ನಿಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡೋದು, ನಿಮ್ಮನ್ನು ಹೆರಾಸ್ ಮಾಡೋದು, ಕೀಳಾಗಿ ತೋರಿಸೋದು, ನಿಮ್ಮನ್ನು ಅವಮಾನ ಮಾಡೋದು, ಈ ಥರ ಮಾಡ್ತಾ ಇದ್ದರೆ ಅವಳು ನಿಮಗೆ ಲಾಯಕ್ಕಾದ ಹೆಂಡತಿ ಅಲ್ಲ. ಇಂಥವಳನ್ನು ಅವಾಯ್ಡ್ ಮಾಡಿ. ಟೈಪ್ ನಂಬರ್ 8, ಶಾರ್ಟ್ಕಟ್ ಸಕ್ಸೆಸ್ ಗರ್ಲ್. ಯಾವ ಹುಡುಗಿಗೆ
ಜಾಸ್ತಿ ಎಫರ್ಟ್ಗಳನ್ನು ಹಾಕದೆ ಹಾರ್ಡ್ ವರ್ಕನ್ನು ಮಾಡದೆ ರಾತ್ರೋರಾತ್ರಿ ಸಡನ್ ಆಗಿ ರಿಚ್ನೆಸ್ಸು ಮತ್ತು ಸಕ್ಸಸ್ ಸಿಕ್ಕಿರತ್ತಲ್ಲ, ಅಂತಹ ಹುಡುಗಿಯರನ್ನು ಕೂಡ ನೀವು ಮದುವೆ ಆಗೋಕ್ಕೆ ಹೋಗಬಾರ್ದು. ಕೆಲವೊಂದಿಷ್ಟು ಹುಡುಗಿಯರು ಶಾರ್ಟ್ಕಟ್ ಟೆಕ್ನಿಕ್ಸ್ಗಳನ್ನು ಅಪ್ಲೈ ಮಾಡಿಬಿಟ್ಟು ಬೇರೆಯವರನ್ನು ಮೂರ್ಖರನ್ನಾಗಿ ಮಾಡಿ ಅಪಾರ್ಚುನಿಟಿಗಳನ್ನು ಸಂಪಾದಿಸಿರ್ತಾರೆ, ದುಡ್ಡನ್ನು ಸಂಪಾದಿಸಿರ್ತಾರೆ, ಅಧಿಕಾರವನ್ನು ಸಂಪಾದಿಸಿರ್ತಾರೆ, ಜಾಬಲ್ಲಿ ಹೈ ಪೊಸಿಷನನ್ನು ಪ್ರಮೋಷನ್ಗಳನ್ನು ಸಂಪಾದಿಸಿರ್ತಾರೆ. ಇಂಥವರಿಂದ ನೀವು ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು. ಅಂದರೆ ಅವರು ತಮಗೆ ಬೇಕಾಗಿರೋದನ್ನು ಪಡೆದುಕೊಳ್ಳುವುದಕ್ಕಾಗಿ ಸಿಕ್ಕವರ ಜೊತೆಗೆ ಸೆಕ್ಸ್ ಮಾಡಿರ್ತಾರೆ, ಅಂದರೆ ಮಲಗಿರ್ತಾರೆ. ಸೊ ಅಂಥವರೊಂದಿಗೆ ನೀವು ಮದುವೆ ಆಗೋಕ್ಕೆ ಹೋಗಬಾರ್ದು. ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಹುಡುಗಿಯರು ಟ್ಯಾಲೆಂಟೆಡ್ ಆಗಿದ್ದಾರೆ. ಆ ಟ್ಯಾಲೆಂಟೆಡ್ ಹುಡುಗಿಯರಿಗೂ ಕೂಡ ಐಫೋನನ್ನು ತರಬೇಕು, ಫ್ಲ್ಯಾಟನ್ನು ಖರೀದಿ ಮಾಡಬೇಕು, ಮನೆ ತಗೋಬೇಕು, ಬಿಸ್ನೆಸ್ಸನ್ನು ಗ್ರೋ ಮಾಡಬೇಕು. ಎಲ್ಲ ಮಾಡಬೇಕಂತಂದರೆ ಅವರು ಕೂಡ 3-4 ವರ್ಷ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಅಂದಾಗಲೇ ಟ್ಯಾಲೆಂಟೆಡ್ ಹುಡುಗಿಯರಿಗೆ ಇಷ್ಟೆಲ್ಲ ಸಿಕ್ಕಿರತ್ತೆ. ಬಟ್ ಇವಳಿಗೆ ಏನೂ ಮಾಡದೆ ಸಿಕ್ಕಿರತ್ತೆ, ಇವಳೆಲ್ಲೂ ಹಾರ್ಡ್ ವರ್ಕ್ ಮಾಡಿರಲ್ಲ, ಇವಳಿಗೇನು ಬರ್ತಾನೂ ಇರಲ್ಲ. ಆದರೂ ಕೂಡ ಇವಳ ಹತ್ರ ಐಫೋನ್ ಬರುತ್ತೆ, ಸಡನ್ನಾಗಿ ಕಾರ್ ಬರುತ್ತೆ, ಸಡನ್ನಾಗಿ ಇವಳಿಗೆ ಫ್ಲ್ಯಾಟ್ ಸಿಗತ್ತೆ, ಎಲ್ಲನೂ ಕೂಡ ಸಿಗತ್ತೆ. ಸೊ ಅವಳು ಎಲ್ಲಾದರೂ ಶಾರ್ಟ್ಕಟ್ ಮಾಡ್ತಾ ಇರ್ತಾಳೆ, ಅದಕ್ಕಾಗಿ ಅವಳಿಗೆ ಇದೆಲ್ಲ ಸಿಗ್ತಾ ಇರತ್ತೆ. ಸೊ ಇಂಥವಳನ್ನು ನೀವು ಮದುವೆ ಆದ್ರಪ್ಪ ಅಂತಂದರೆ ಅವಳಿಗೆ ಗೊತ್ತಿರುತ್ತೆ ತನಗೆ ಬೇಕಾಗಿರೋದನ್ನೆಲ್ಲ ಹೆಂಗೆ ಇನ್ಸ್ಟೆಂಟಾಗಿ ಚಿಟಿಕೆ ಹೊಡೆದಂತೆ ಸಂಪಾದನೆ ಮಾಡೋದು ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಸೊ ಮದುವೆ ಆದ ನಂತರ ನೀವು ಅವಳು ಕೇಳಿದ್ದನ್ನು ಕೊಡಿಸ್ಲಿಲ್ಲಪ್ಪ ಅಂತಂದರೆ ಆಕೆ ಅದೇ ಟೆಕ್ನಿಕನ್ನು ಫಾಲೋ ಮಾಡ್ತಾಳೆ. ಅಂದರೆ ಅವಳಿಗೇನು ಬೇಕಲ್ಲ ಅದನ್ನು ಪಡೆದುಕೊಳ್ಳೋದಕ್ಕಾಗಿ ಮದುವೆ ಆದ ನಂತರ ಕೂಡ ಆಕೆ ಶಾರ್ಟ್ಕಟ್ ಸೆಕ್ಸ್ ಟೆಕ್ನಿಕನ್ನು ಅಪ್ಲೈ ಮಾಡ್ತಾನೆ ಹೋಗ್ತಾಳೆ, ಆಕೆ ನಿಲ್ಲಲ್ಲ. ನೀವು ಕೇಳಿದರೆ ಆಕೆ ನಿಮ್ಮನ್ನು ಬಿಟ್ಬಿಡ್ತಾಳೆ. ಇಷ್ಟೇ ಆಗೋದಿದೆ. ಅದಕ್ಕಾಗಿ ಮೊದಲೇ ಅವಳಿಂದ ದೂರ ಇದ್ದರೆ ನೀವು ಸೇಫ್ ಆಗಿರ್ತೀರಾ, ನಿಮ್ಮ ಟೈಮ್ ಉಳಿಯುತ್ತೆ, ಮಾನಸಿಕ ನೆಮ್ಮದಿ ಉಳಿಯುತ್ತೆ ಮತ್ತು ದುಡ್ಡು ಕೂಡ ಉಳಿಯುತ್ತೆ. ಸೊ ಅದಕ್ಕಾಗಿ ಯೋಚನೆ ಮಾಡಿ. ಟೈಪ್ ನಂಬರ್ 9, ಅರ್ಜೆಂಟ್ ಮ್ಯಾರೇಜ್ ಗರ್ಲ್. ಯಾವ ಹುಡುಗಿ ಸಡನ್ಲಿ ಮದುವೆ ಆಗೋಕೆ ಮತ್ತು ಸೀಕ್ರೆಟ್ಲಿ ಮದುವೆ ಆಗೋಕೆ ನಿಮ್ಮ ಮೇಲೆ ಒತ್ತಡವನ್ನು ಹೇರ್ತಾಳಲ್ಲ, ಅಂತಹ ಹುಡುಗಿಯೊಂದಿಗೂ ಕೂಡ ನೀವು ಮದುವೆ ಆಗೋಕೆ ಹೋಗಬಾರ್ದು. ಕೆಲವೊಂದಿಷ್ಟು ಹುಡುಗಿಯರು ಮದುವೆಗೂ ಮುಂಚೆ 4-5 ಜನ ಹುಡುಗರೊಂದಿಗೆ ಬಾಯ್ ಫ್ರೆಂಡ್ಗಳೊಂದಿಗೆ ಸೆಕ್ಸ್ ಮಾಡಿರ್ತಾರೆ, ಅನ್ಪ್ರೊಟೆಕ್ಟಿವ್ ಆಗಿ ಸೆಕ್ಸ್ ಮಾಡಿರ್ತಾರೆ. ಸೊ ಸಡನ್ ಆಗಿ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾರೆ. ಈ ಕಳಂಕವನ್ನು ಬೇರೆ ಯಾರಾದರೂ ಹಣೆಗೆ ಹಚ್ಚೋದಿರುತ್ತೆ. ಸೊ ಯಾವಾಗ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತೇಳಿ ಗೊತ್ತಾಗತ್ತಲ್ಲ, ಇವಳ ಎಲ್ಲ ಬಾಯ್ ಫ್ರೆಂಡ್ಗಳು ದೂರ ಓಡೋಗ್ಬಿಡ್ತಾರೆ, ಕಾಣೆ ಆಗಿಬಿಡ್ತಾರೆ. ಸೊ ಆವಾಗ ಆಕೆ ಒಂದು ಬಕ್ರಾವನ್ನು ಹುಡುಕ್ತಾ ಇರ್ತಾಳೆ. ಸೊ ಯಾವ ಹುಡುಗ ಸರ್ಕಾರಿ ಜಾಬಲ್ಲಿದ್ದಾನೆ, ಚೆನ್ನಾಗಿ ದುಡಿತಾ ಇದ್ದಾನೆ, ಆಸ್ತಿ ಪಾಸ್ತಿ ಎಲ್ಲ ಇದೆ ನೋಡ್ಕೊಂಡ್ಬಿಟ್ಟು ತಾನಾಗಿಯೇ ಹೋಗಿ ಅವನ ಮುಂದೆ ಹಲ್ಲು ಕಿಸಿತಾಳೆ, ನೀನು ಹಂಗಿದೆಯಾ ಹಿಂಗಿದೆಯಾ, ಲವ್ ಎಟ್ ಫಸ್ಟ್ ಸೈಟ್ ಆಯಿತು ಅಂತಾಳೆ. ಮತ್ತು ಅವನನ್ನು ಬಲಿಕಾ ಬಕ್ರಾ ಮಾಡೋಕ್ಕೆ ಮುಂದಾಗಿಬಿಡ್ತಾಳೆ. ಸಡನ್ ಆಗಿನೇ ಮದುವೆ ಆಗೋಣ, ನನಗೆ ಅಷ್ಟೆಲ್ಲ ವೇಟ್ ಮಾಡೋಕ್ಕಾಗಲ್ಲ, ನನಗೆ ಅಲ್ಲಿಂದ ಆಫರ್ ಬಂದಿದೆ, ಅಲ್ಲಿಂದ ಪ್ರಪೋಸಲ್ ಬಂದಿದೆ, ಮನೆಗೆಲ್ಲ ಪ್ರೆಷರ್ ಆಗ್ತಾ ಇದ್ದಾರೆ ಅಂಥೇಳಿ ನಿಮ್ಮನ್ನು ಆಕೆಯ ಒಂದು ಖೆಡ್ಡಾದಲ್ಲಿ ಬೀಳಿಸಿಕೊಳ್ತಾಳೆ. ಅದಕ್ಕಾಗಿ ಆಕೆ ಮದುವೆಗೆ ಇಷ್ಟೊಂದು ಅರ್ಜೆನ್ಸಿಯನ್ನು ಮಾಡ್ತಾ ಇರ್ತಾಳೆ. ಯಾಕಂದರೆ ಅವಳಿಗೆ ಗೊತ್ತಿದೆ ಆಲ್ರೆಡಿ ನಾನು ಪ್ರೆಗ್ನೆಂಟ್ ಇದ್ದೀನಿ, ಯಾರಾದರೂ ಒಬ್ಬ ಬೇಕಾಗಿದ್ದಾನೆ ಬಕ್ರಾ ಅಂಥೇಳಿ. ಸೊ ಈ ವಿಷಯ ಅವಳ ಮನೆಯವ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಅವರು ಕೂಡ ಇವಳಿಗೆ ಸಾಥ್ ಕೊಡ್ತಾ ಇರ್ತಾರೆ, ಹೆಂಗಾದರೂ ಮಾಡಿ ಪೀಡೆ ತೊಲಗಲಿ ಅನ್ನೋ ಥರ ಅವರ ಮನೆಯವರ ಇಂಟೆನ್ಷನ್ ಇರುತ್ತೆ. ಸೊ ಯಾವ ಹುಡುಗಿ ಮದುವೆ ಆಗೋಕೆ ಈ ಥರ ತುದಿಗಾಲ ಮೇಲೆ ನಿಂತಿರ್ತಾಳೆ, ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸ್ತಾಳಲ್ಲ, ಸಡನ್ಲಿ ಮದುವೆ ಆಗೋಣ, ಒಂದೇ ವಾರದಲ್ಲಿ ಆಗೋಣ, ತಯಾರಿ ಎಲ್ಲ ಮಾಡಿದರೆ ಆಯಿತು ಹಿಂಗಂತಾಳಲ್ಲ, ಸೊ ಅವಳ ಜೊತೆಗೆ ಮದುವೆ ಆಗಲ್ಲ. ಇನ್ನು ಕೆಲವೊಂದಿಷ್ಟು ಜನ ಹುಡುಗಿಯರಿರ್ತಾರೆ, ಅವರು ಸೀಕ್ರೆಟಾಗಿ ಮದುವೆ ಆಗೋಣ ಅಂತ ಇರ್ತಾರೆ. ಸೊ ಅವ್ರದ್ದೆಲ್ಲಾದರೂ ಅಫೇರ್ ಇರುತ್ತೆ, ಇಲ್ಲ ಮೊದಲೇ ಮದುವೆ ಆಗಿರುತ್ತೆ, 2ನೇ ಮದುವೆ ಇರುತ್ತೆ, ಅದನ್ನು ಮುಚ್ಚಿಡ್ತಾ ಇರ್ತಾರೆ, ಇಲ್ಲ ಮೊದಲೇ ಮದುವೆಯಲ್ಲಿ ಡೈವರ್ಸ್ ಕೂಡ ಸಿಕ್ಕಿರಲ್ಲ, ಹಂಗೆ ಇರ್ತಾರೆ. ಸೊ ಇವರಿಗೆ ಏನಾದರೂ ಮಾಡಿ ಒಬ್ಬರು ಬೇಕಾಗಿರ್ತಾನೆ ಬಲಿಕಾ ಬಕ್ರ, ಸರಿನಾ? ಆ ಟೈಮಲ್ಲಿ ಅವರೇನಂತಾರೆ, ಸೀಕ್ರೆಟಾಗಿ ಮದುವೆ ಆಗೋಣ, ಯಾರಿಗೂ ಹೇಳೋದು ಬೇಡ, ಗಪ್ಚುಪ್ ಆಗೋಣ, ದೇವಸ್ಥಾನದಲ್ಲಿ ಆಗಿ ಹಾಗೆ ಇದ್ದು ಬಿಡೋಣ. ಸೊ ಈ ರೀತಿ ಅವರ ಮದುವೆಯನ್ನು ಮುಚ್ಚಿಡೋಕೆ ಹೋಗ್ತಾರೆ, ಪಬ್ಲಿಕ್ನಿಂದ ಸಮಾಜದಿಂದ ದೂರ ಓಡಿ ಹೋಗೋಕೆ ಹೋಗ್ತಾರೆ. ಸೊ ಅಲ್ಲಿ ಏನಾದರೂ ಒಂದು ಸ್ಕ್ಯಾಮ್ ನಡೀತಾ ಇರುತ್ತೆ, ಫ್ರಾಡ್ ನಡೀತಾ ಇರುತ್ತೆ, ಅದಕ್ಕಾಗಿ ಅವರು ಆ ರೀತಿ ಮಾಡ್ತಾ ಇರ್ತಾರೆ. ಯಾವ ಹುಡುಗಿ ಸಡನ್ ಆಗಿ ಮದುವೆ ಆಗೋಕೆ ಮತ್ತು ಫುಲ್ಲಿ ಸೀಕ್ರೆಟಾಗಿ ಮದುವೆ ಆಗೋಕೆ ಮುಂದಾಗ್ತಾಳಲ್ಲ, ಅಲ್ಲೇನೋ ಇದೆ, ಡೇಂಜರ್ ಇದೆ ಅಂಥೇಳಿ ನೀವು ಅರ್ಥ ಮಾಡ್ಕೋಬೇಕು. ಅದೊಂದು ದೊಡ್ಡ ರೆಡ್ ಫ್ಲ್ಯಾಗ್ ಆಗಿದೆ. ಇಂತಹ ಹುಡುಗಿಯರಿಂದ ಸ್ವಲ್ಪ ನೀವು ಸೇಫ್ ಆಗಿರಬೇಕು, ಕೇರ್ಫುಲ್ ಆಗಿರಬೇಕು. ಇಲ್ಲಿ ಬೇರೆ ಯಾರನ್ನೂ ನಂಬೋದಲ್ಲ, ಬ್ರೋಕರ್ಗಳನ್ನು ನಂಬೋದಲ್ಲ. ನೀವೇ ಖುದ್ದಾಗಿ ಹೋಗಿ ಅವಳ ಬ್ಯಾಕ್ಗ್ರೌಂಡನ್ನು, ಅವಳ ಕ್ಯಾರೆಕ್ಟರನ್ನು, ಅವಳು ಎಲ್ಲಿ ಕೆಲಸ ಮಾಡ್ತಾಳೆ, ಎಲ್ಲಿರ್ತಾಳೆ, ಏನೇನೆಲ್ಲ ಮಾಡ್ತಾಳೆ ಅನ್ನೋದನ್ನೆಲ್ಲ ನೀವೇ ಖುದ್ದಾಗಿ ಎನ್ಕ್ವೈರಿ ಮಾಡಬೇಕು. ಇಲ್ಲ ನೀವು ಮಾಡಲಿಲ್ಲಪ್ಪ ಅಂದರೆ ನೀವೇ ಬಲಿಕಾ ಬಕ್ರಾ ಆಗ್ತೀರಾ. हाय, यदि आप टाइम मैनेजमेंट स्किल्स को, मनी मैनेजमेंट स्किल्स को और बिजनेस स्किल्स को सीखना चाहते हैं तो आप www.roaringbusinessschool.com को विजिट कीजिए और सीखिए. टाइप नंबर 10, मनी माइंडेड गोल्ड डिगर गर्ल्स. ಯಾವ ಹುಡುಗಿ ಬರೀ ದುಡ್ಡಿಗಾಗಿ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಇರ್ತಾಳಲ್ಲ, ಇಲ್ಲ ಬರೀ ದುಡ್ಡಿಗಾಗಿನೇ ಮದುವೆ ಆಗ್ತಾ ಇರ್ತಾಳಲ್ಲ, ಅಂತ ಹುಡುಗಿಯನ್ನ ನೀವು ಮದುವೆ ಆಗೋಕೆ ಹೋಗಬಾರ್ದು.
ಯಾಕೆಂದ್ರೆ ಅವಳ ಮುಖ ತುಂಬಾನೇ ಮುದಾಗಿರತ್ತೆ, ಆದರೆ ಮೈಂಡಲ್ಲಿ ಬರೀ ದುಡ್ಡಿನ ನರಕ ಓಡ್ತಾ ಇರತ್ತೆ. ಅದನ್ನ ದೋಚೋಣ, ಇದನ್ನ ದೋಚೋಣ, ಇದನ್ನ ತರೋಣ, ಅದನ್ನ ತರೋಣ, ಹಂಗೆ ಮಾಡೋಣ ಎಲ್ಲ ಅವಳು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ನಿಮ್ಮನ್ನ ಆಕೆ ಬರೀ ATM ಕಾರ್ಡ್ ಥರ ಯೂಸ್ ಮಾಡ್ಕೊತಾಳೆ. ಮತ್ತೆ ಆಕೆ ದುಡ್ಡಿಗಾಗಿ ಯಾವಾಗ ಬೇಕಾದರೂ ಯಾರ ಜೊತೆಗೆ ಬೇಕಾದರೂ ಮಲ್ಗೋಕ್ಕೂ ಕೂಡ ರೆಡಿ ಆಗ್ತಾಳೆ, ನಿಮ್ಮನ್ನ ಬಿಡೋಕ್ಕೂ ಕೂಡ ರೆಡಿ ಆಗ್ತಾಳೆ, ನಿಮಗೆ ಮೋಸ ಮಾಡೋಕ್ಕೂ ಕೂಡ ರೆಡಿ ಆಗ್ತಾಳೆ. ಯಾಕೆ ಯಾವುದಕ್ಕೂ ಕೂಡ ಹೇಸಲ್ಲ. ಅವಳಿಗೇನು ಬೇಕಾಗಿರೋದು ದುಡ್ಡು ಅಷ್ಟೇ. ಸಿ ಈಸ್ ಅ ಗೋಲ್ಡ್ ಡಿಗ್ಗರ್, ದ್ಯಾಟ್ಸ್ ಇಟ್. ದುಡ್ಡಾದರೆ ಮುಗೀತು ಅವಳಿಗೆ. ಬರೀ ದುಡ್ಡು 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 ಅಂತ ಇರ್ತಾಳಲ್ಲ ಹುಡುಗಿ, ಅಂಥವಳಿಂದ ದೂರ ಇರೋದು ನಿಮಗೆ ಒಳ್ಳೆಯದು. ಯಾಕಂದರೆ ಎಲ್ಲಿ ತನಕ ನಿಮ್ಮ ಹತ್ರ ದುಡ್ಡು ಇರುತ್ತಲ್ಲ ಅಲ್ಲಿ ತನಕ ಮಾತ್ರ ಆಕೆ ನಿಮ್ಮೊಂದಿಗೆ ಇರ್ತಾಳೆ. ದುಡ್ಡು ಖಾಲಿ ಆಯ್ತಪ್ಪ ಅಂತಂದರೆ ನಿಮ್ಮ ಎದೆಗೆ ಒದ್ದು ಬಿಟ್ಟು ಹೋಗಿಬಿಡ್ತಾಳೆ. ಅದಕ್ಕಾಗಿ ಈ ಮನಿ ಮೈಂಡೆಡ್ ಆಗಿರೋ ಹುಡುಗಿಯರಿಂದ ಸ್ವಲ್ಪ ದೂರ ಇರಿ, ಇಂಥವರನ್ನ ಅವಾಯ್ಡ್ ಮಾಡಿ. ಟೈಪ್ ನಂಬರ್ 11, ಮೇಲ್ ಬೆಸ್ಟ್ ಫ್ರೆಂಡ್ ಸಿಂಡ್ರೋಮ್ ಗರ್ಲ್. ಯಾವ ಹುಡುಗಿಗೆ ಒಬ್ಬ ಚೂತ್ಯ ಥರ ಇರುವ ಮೇಲ್ ಬೆಸ್ಟ್ ಫ್ರೆಂಡ್ ಇರ್ತಾನಲ್ಲ, ಆ ಹುಡುಗಿಯನ್ನ ಮದುವೆ ಆಗೋಕೆ ಹೋಗಬೇಡಿ. ಅವಳೊಂದಿಗೆ ದೋಸ್ತಿನೂ ಮಾಡಬೇಡಿ, ಅವಳೊಂದಿಗೆ ಲವ್ ರಿಲೇಷನ್ಶಿಪ್ಗಳನ್ನು ಕೂಡ ಮಾಡೋಕೆ ಹೋಗಬೇಡಿ. ಯಾವ ಹುಡುಗಿ ಈತನನ್ನ ಬೆಸ್ಟ್ ಫ್ರೆಂಡು ಅಂಥೇಳಿ ಒಂದು ಸ್ಟೆಪ್ನಿ ಥರ ಹುಡುಗನನ್ನ ಇಟ್ಕೊಂಡು ಓಡಾಡ್ತಾ ಇರ್ತಾಳಲ್ಲ, ಅವಳು ಸಖತ್ ಡೇಂಜರಸ್ ಆಗಿರ್ತಾಳೆ. ಸೊ ಆಕೆ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇರ್ತಾಳೆ. ಎಲ್ರಿಗೂ ಕೂಡ ಇವನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾಳೆ, ಇವನು ನನ್ನ ಬೆಸ್ಟ್ ಫ್ರೆಂಡು ಹಂಗೆ ಹಿಂಗೆ ಅಂತೇಳಿ. ಬಟ್ ರಿಯಾಲಿಟಿಯಲ್ಲಿ ಆತ ಈಕೆ ಎಕ್ಸ್ ಬಾಯ್ ಫ್ರೆಂಡ್ ಆಗಿರ್ತಾನೆ, ಇಲ್ಲವೇ ಫ್ಯೂಚರ್ ಬಾಯ್ ಫ್ರೆಂಡ್ ಆಗೋನಿರ್ತಾನೆ. ಆತ ವೇಟಿಂಗ್ ಲಿಸ್ಟಲ್ಲಿ ಇರ್ತಾನೆ. ಆತ ಇವಳ ಎಲ್ಲ ಕೆಲಸಗಳನ್ನ ಮಾಡ್ತಾ ನಾಯಿ ಥರ ಇವಳಿಂದ ಎಲ್ಲ ಸ್ವಾಭಿಮಾನ ಮಾನ ಮರ್ಯಾದೆ ಕೆಲಸ ಬಿಟ್ಟು ಅಲಿತಾ ಇರ್ತಾನೆ. ಜಸ್ಟ್ ಆತ ವೇಟಿಂಗ್ ಲಿಸ್ಟಲ್ಲಿ ಇರ್ತಾನೆ, ಒಂದು ಅಪಾರ್ಚುನಿಟಿಯನ್ನು ಹುಡುಕ್ತಾ ಇರ್ತಾನೆ. ಇಲ್ಲವೇ ಆತ ಇವಳೊಂದಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಸಲ ಮಲಗಿರ್ತಾನೆ, ಆದರೂ ಕೂಡ ಇರ್ತಾನೆ. ಅಂತಂದರೆ ಇವಳಿಗೆ ಆತ ಒಂಥರ ಸ್ಟೆಪ್ನಿ ಇದ್ದಂಗೆ ಇರ್ತಾನೆ, ಈ ಬೆಸ್ಟ್ ಫ್ರೆಂಡ್ ಅನ್ನೋ ಸಿಂಡ್ರಮ್ನ ಹುಡುಗ. ಸೊ ಯಾವ ಹುಡುಗಿ ಇಂಥ ಬೆಸ್ಟ್ ಫ್ರೆಂಡ್ನ ಜೊತೆಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಡ್ ಆಗಿರ್ತಾಳೋ ಅವಳನ್ನು ಬಿಡೋದೇ ಒಳ್ಳೆಯದಾಗಿದೆ. ಮದುವೆ ಆದ ನಂತರವೂ ಕೂಡ ಆಕೆ ಈ ಬೆಸ್ಟ್ ಫ್ರೆಂಡನ್ನು ಬಿಡೋಕೆ ರೆಡಿ ಆಗಲ್ಲ. ಗಂಡನಿಗಿಂತ ಬೆಸ್ಟ್ ಫ್ರೆಂಡೇ ಆಕೆಗೆ ಹೆಚ್ಚಾಗಿ ಬಿಡ್ತಾನೆ, ಲವರ್ಗಿಂತ ಬೆಸ್ಟ್ ಫ್ರೆಂಡೇ ಆಕೆಗೆ ಹೆಚ್ಚಾಗಿ ಬಿಡ್ತಾನೆ. ಸೊ ಅದಕ್ಕಾಗಿ ಯಾವ ಹುಡುಗಿ ಬೆಸ್ಟ್ ಫ್ರೆಂಡು ಅಂತೇಳಿ ನುಲಿತಾ ಇರ್ತಾಳಲ್ಲ ಅವಳನ್ನು ದೂರ ಇಟ್ಬಿಡೋದು. ನೀನು ಅಲ್ಲೇ ಇರು, ಚಪ್ಪಲಿ ಎಲ್ಲಿ ಬಿಡ್ತಾರಲ್ಲ ಅಲ್ಲಿಟ್ಟಷ್ಟು ಒಳ್ಳೆಯದು. ಬೆಸ್ಟ್ ಫ್ರೆಂಡ್ಗಳು ಇರೋದು ತಪ್ಪಲ್ಲ, ಆದರೆ ಒಂದು ಲಿಮಿಟ್ ಅಂತ ಇರುತ್ತೆ. ಬೆಸ್ಟ್ ಫ್ರೆಂಡು ಬೆಡ್ರೂಮಿನ ತನಕ ಬರಬಾರ್ದು. ಬೆಸ್ಟ್ ಫ್ರೆಂಡ್ ಎಲ್ಲಿರಬೇಕಪ್ಪ ಅಂತಂದರೆ ಹಾಲಲ್ಲೇ ಇರಬೇಕು. ಎಲ್ಲರೂ 4 ಜನರು ಮುಂದೆ ಇದ್ದಾಗ ಆತ ಬರಬೇಕು, ಇಲ್ಲದೆ ಇರೋವಾಗಲ್ಲ. ಸೊ ಹುಡುಗಿಯರು ಏನು ಮಾಡ್ತಾ ಇರ್ತಾರೆ, ಈ ಥರ ಬೆಸ್ಟ್ ಫ್ರೆಂಡ್ಗಳ ಹೆಸರಲ್ಲಿ ಈ ಥರ ನಾಲಾಯಕಗಳನ್ನು ಸಾಕ್ತಾ ಇರ್ತಾರೆ, ಸ್ಟೆಪ್ನಿಗಳನ್ನು ಸಾಕ್ತಾ ಇರ್ತಾರೆ. ಸೊ ಅವಳಿಗೆ ಮೇಲ್ ಬೆಸ್ಟ್ ಫ್ರೆಂಡ್ ಇದ್ದಾನೆ ಅಂತಂದರೆ ಬಿಟ್ಬಿಡಿ, ಅವಳನ್ನು ಲವ್ ಮಾಡೋಕ್ಕೆ ಹೋಗಬೇಡಿ, ಮದುವೆ ಅಂತೂ ಮೊದಲೇ ಆಗೋಕ್ಕೆ ಹೋಗಬೇಡಿ. ಒಂದು ವೇಳೆ ಆಕೆ ಆ ಬೆಸ್ಟ್ ಫ್ರೆಂಡ್ ಅನ್ನೋ ಚೂತ್ಯಾನನ್ನು ಪರ್ಮನೆಂಟಾಗಿ ಬಿಟ್ಟು ನಿಮ್ಮೊಂದಿಗೆ ನೆಟ್ಟಿಗಿರ್ತೀನಿ ಅಂತಂದರೆ ನೀವು ಮದುವೆ ಬಗ್ಗೆ ಯೋಚನೆ ಮಾಡಿ, ಇಲ್ಲ ಅಂತಂದರೆ ಆಗೋಕ್ಕೆ ಹೋಗಬೇಡಿ. ನೀವು ಒಂದು ಹುಡುಗಿಯ ಫಸ್ಟ್ ಲವ್ ಆಗೋಕ್ಕೆ ಆಗದೆ ಇದ್ರೂ ಕೂಡ ಅಟ್ಲೀಸ್ಟ್ ನೀವು ಅವಳ ಲಾಸ್ಟ್ ಲವ್ ಆದರೂ ಆಗಿರಬೇಕು. ಈ ಥರ ಮಧ್ಯದಲ್ಲಿಯೇ ನೇತಾಕೋಬಾರ್ದು. ಅದಕ್ಕಾಗಿ ಮೇಲ್ ಬೆಸ್ಟ್ ಫ್ರೆಂಡ್ ಇರುವ ಹುಡುಗಿಯರಿಂದ ಸ್ವಲ್ಪ ದೂರ ಇರಿ. ಟೈಪ್ ನಂಬರ್ 12 ಆ್ಯಂಡ್ ಲಾಸ್ಟ್, ಪುವರ್ ಗರ್ಲ್. ನೀವು ಸದ್ಯಕ್ಕೆ ಚೆನ್ನಾಗಿ ದುಡಿತಾ ಇದ್ರೆ ಮತ್ತು ನೀವು ಈಗ ಶ್ರೀಮಂತರಾಗಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬಡ ಹುಡುಗಿಯೊಂದಿಗೆ ಮದುವೆ ಆಗೋಕ್ಕೆ ಹೋಗಬೇಡಿ. ಬರಾಬರಿಯಲ್ಲಿ ಮದುವೆಯಾಗಿ. ನೀವು ಬಡವರಾಗಿದ್ದರೆ ನೀವು ಬಡ ಹುಡುಗಿಯನ್ನು ಮದುವೆಯಾಗಿ, ನೀವು ಶ್ರೀಮಂತರಾಗಿದ್ದರೆ ಶ್ರೀಮಂತ ಹುಡುಗಿಯನ್ನು ಮದುವೆಯಾಗಿ. ಅದ್ಲ ಬದಲಿ ಮಾಡೋಕ್ಕೆ ಹೋಗಬೇಡಿ. ನೀವು ಶ್ರೀಮಂತರಾಗಿರುವಾಗ ಬಡ ಹುಡುಗಿಯನ್ನು ಮದುವೆ ಆಗೋದು, ಇಲ್ಲವೇ ಬಡವರಾಗಿರುವಾಗ ಶ್ರೀಮಂತ ಹುಡುಗಿಯನ್ನು ಮದುವೆ ಆದರೆ ಇದರಲ್ಲಿ ನಿಮ್ಮದೇ ಕಟ್ಟಾಗತ್ತೆ, ನೀವೇ ಬಲಿಕ ಬಕ್ರ ಆಗ್ತೀರಾ. ನೀವು ಅನ್ಕೋತೀರಾ ಈಗ ನಾನು ಶ್ರೀಮಂತನಾಗಿರುವೆ, ಬಡ ಮನೆಯಿಂದ ಹುಡುಗಿಯನ್ನು ತರೋಣ, ಹೊಂದ್ಕೊಂಡು ಹೋಗ್ತಾಳೆ ಅಂತೇಳಿ. ಈಗ ಯಾವ ಹುಡುಗಿ ಕೂಡ ಅಷ್ಟೊಂದು ಮುಗ್ಧೆ ಅಲ್ಲ, ಅಬಲೆ ಅಲ್ಲ. ನೀವು ಅವಳನ್ನು ಅಬಲೆ ಅಂತ ಅಂದ್ಕೊಂಡ್ರೆ ಆಕೆ ನಿಮ್ಮ ತಬಲಾ ಬಾರಿಸಿ ಹೋಗ್ತಾಳೆ. ಸೊ ಆಕೆಗೆ ಬಡತನದಲ್ಲಿ ಸಿಗಬೇಕಾಗಿರೋದು ಸಿಕ್ಕಿರಲ್ಲ. ಅವಳ ಆಸೆ ಆಕಾಂಕ್ಷೆ ಕನಸುಗಳೆಲ್ಲವೂ ಕೂಡ ಅಪೂರ್ಣವಾಗಿ ಉಳಿದಿರ್ತವೆ. ಸೊ ಯಾವಾಗ ಆಕೆ ಗೊತ್ತಾಗತ್ತಲ್ಲ ನನ್ನ ಗಂಡನ ಹತ್ರ ದುಡ್ಡಿದೆ ಅಂಥೇಳಿ, ಫಸ್ಟ್ ಡೇನಿಂದಲೇ ಆಕೆ ಮೈನಿಂಗ್ ಸ್ಟಾರ್ಟ್ ಮಾಡ್ತಾಳೆ. ಅವಳ ಎಲ್ಲ ಕನಸುಗಳನ್ನು ಆಸೆಗಳನ್ನು ಎಲ್ಲವನ್ನ ಇಲ್ಲಿ ನನಸು ಮಾಡೋಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದುಡ್ಡನ್ನು ನೀರು ಚೆಲ್ದಂಗೆ ಚೆಲ್ತಾಳೆ. ಸೊ ಯಾವತ್ತು ನೀವು ಅವಳನ್ನು ತಡಿತೀರಲ್ಲ, ಸೇವಿಂಗ್ ಮಾಡಬೇಕು, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆಪತ್ ಕಾಲದಲ್ಲಿ ನಮಗೆ ಬಚಾವಾಗೋಕ್ಕೆ ದುಡ್ಡು ಬೇಕು, ಇಂಥದ್ದೆಲ್ಲ ಉಪದೇಶಗಳನ್ನ ಹೇಳ್ತಿರಲ್ಲ ಅವಳಿಗೆ, ಅವತ್ತೇ ಅವಳು ನಿಮಗೆ ಡೈವರ್ಸ್ ಕೊಡ್ತಾಳೆ. ನಿಮ್ಮ ಎಲ್ಲ ದುಡ್ಡು ಪ್ರಾಪರ್ಟಿಯನ್ನು ತಗೊಂಡು ಹೋಗ್ತಾಳೆ. ಸೊ ಬಡ ಹುಡುಗಿಯರನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ಬರಾಬರಿಯಲ್ಲಿ ಮದುವೆಯಾಗಿ, ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಮದುವೆಯಾಗಿ. ನೀವು 1 ಲಕ್ಷ ದುಡಿತಾ ಇದ್ದೀರಾ ಅಂತಂದರೆ ಅವಳು ಆಸ್ಪಾಸು ದುಡಿಬೇಕು.
ಅವಳೇನು ದುಡಿಯಲ್ಲ, ಅವಳ ಹತ್ರ ಏನೂ ಇಲ್ಲ ಅಂತಂದರೆ ಈ ರೀತಿ ಮಿಸ್ಮ್ಯಾಚ್ಡ್ ಆಗಿರುವ ಮದುವೆಗಳನ್ನು ಮಾಡಿಕೊಳ್ಳೋಕೆ ಹೋಗಬೇಡಿ. ಆದರೆ ನೀವೇ ಅನುಭವಿಸ್ತೀರ. ಬರಾಬರಿಯಲ್ಲಿ ಮದುವೆಯಾಗಿ. ಯಾಕಂದರೆ ಇವತ್ತು ಯಾವುದೇ ಹುಡುಗ ಸಜ್ಜನನಲ್ಲ, ಯಾವುದೇ ಹುಡುಗಿ ಮುಗ್ದಳಲ್ಲ. ಅದಕ್ಕಾಗಿ ಸ್ವಲ್ಪ ಯೋಚನೆ ಮಾಡಿ ಮದುವೆಯಾಗಿ. ಇಷ್ಟೆಲ್ಲ ಕೇಳಿದ ನಂತರ ನಿಮಗನ್ಸತ್ತಪ್ಪ ಅಂತಂದರೆ ಮದುವೆ ಆಗದಿದ್ರು ಒಳ್ಳೆಯದೇ ಇದೆ, ಇಂಥ ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾಳೆ ಅಂತ ಅನ್ಸುತ್ತೆ. ಬ್ರೋ, ಈ ಜಗತ್ತಿನಲ್ಲಿ 800 ಕೋಟಿಗಿಂತಲೂ ಜಾಸ್ತಿ ಜನ ಇದ್ದಾರೆ. 50% ಹುಡುಗಿಯರಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ 400 ಕೋಟಿ ಜನ ಹುಡುಗಿಯರಿದ್ದಾರೆ. ಸೊ ಇಂಥ 12 ಥರದ ಟಾಕ್ಸಿಕ್ ಆಗಿರುವ ಹುಡುಗಿಯರು ಕೂಡ ಬಹಳಷ್ಟಿದ್ದಾರೆ. ಸೊ ಇದೇ ರೀತಿ ಒಳ್ಳೆಯ ಸುಂದರ ಸುಗುಣ ಸುಶೀಲ ಸಂಸ್ಕಾರವಂತ ಹುಡುಗಿಯರು ಕೂಡ ಬಹಳ ಜನ ಇದ್ದಾರೆ. ನೀವು ಸ್ವಲ್ಪ ನಿಮ್ಮ ಸುಂದರತೆಯ ಪಾಗಲ್ಪನದಿಂದ ಹೊರಗಡೆ ಬಂದು ಒಳ್ಳೆ ಮನಸ್ಸಿನಿಂದ ತಾಳ್ಮೆಯಿಂದ ಸರಿಯಾಗಿ ಹುಡುಕಿದರೆ, ಸರಿಯಾಗಿ ಕಣ್ತೆರೆದು ನೋಡಿದರೆ ನಿಮಗೂ ಕೂಡ ಒಳ್ಳೆ ಹುಡುಗಿಯರು ಎಲ್ಲಾದರೂ ಒಂದು ಮೂಲೆಯಲ್ಲಿ ಕಾಣಿಸ್ತಾರೆ. ಸೊ ತಾಳಿದವನು ಬಾಳಿಯಾನು ಅಂತ ಹೇಳಿದಾರಲ್ಲ ಹಿರಿಯರು. ತಾಳ್ಮೆಯಿಂದ ನೀವು ಯೋಚನೆ ಮಾಡಿ ಸರಿಯಾಗಿ ವಿಚಾರಿಸಿ ಎಲ್ಲ ಕಡೆ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿ ಮದುವೆ ಆದರೆ ನಿಮಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಮತ್ತು ನಿಮ್ಮ ಮ್ಯಾರಿಡ್ ಲೈಫು ಸೇಫ್ ಆಗಿರುತ್ತೆ. ಸೊ ಟ್ರೈ ಮಾಡಿ. ಇಲ್ಲಪ್ಪ ನಮಗೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಮದುವೆನೇ ಆಗೋಕ್ಕೆ ಹೋಗಬೇಡಿ, ಹಾಗೆ ಇರಿ. ಮತ್ತು ಸೆಲೆಬ್ರಿಟಿಗಳ ಥರ ಇದ್ಬಿಡಿ. ಯಾರು ಬೇಕನ್ನಿಸ್ತಾರಲ್ಲ ಅವ್ರ ಜೊತೆಗೆ ಹೋಗಿ ಮಜಾ ಮಾಡಿ ದುಡ್ಡು ಖರ್ಚು ಮಾಡಿ ಅವ್ರಿಗೇನಾದರೂ ಕೊಡಿ ಗಿಫ್ಟು, ಅವ್ರು ತೊಗೊತಾರೆ, ಅಷ್ಟು ಇರ್ತಾರೆ ಟೆಂಪ್ರವರಿ ಗರ್ಲ್ಫ್ರೆಂಡ್ ಆಗಿ, ಅಷ್ಟು ಯೂಸ್ ಮಾಡಿ ಬಿಟ್ಟಾಕ್ಬಿಡಿ. ಸೊ ಇವತ್ತು ಸೆಲೆಬ್ರಿಟಿಗಳೆಲ್ಲ ಅದನ್ನೇ ಮಾಡ್ತಾ ಇದ್ದಾರೆ, ಯೂಸ್ ಆ್ಯಂಡ್ ಥ್ರೋ ಲವ್ಗಳು ಮತ್ತು ರಿಲೇಷನ್ಶಿಪ್ಗಳು. ನಿಮಗೆ ಮದುವೆ ಆಗೋಕ್ಕೆ ಒಳ್ಳೆ ಹುಡುಗಿ ಸಿಗಲ್ಲಪ್ಪ ಅಂತಂದರೆ ಸುಮ್ಮನೆ ಮದುವೆ ಆಗೋದು, ದುಡ್ಡು ಕಳ್ಕೊಳ್ಳೋದು, ಹೆರಾಸ್ಮೆಂಟನ್ನು ಅನುಭವಿಸೋದು, ನಕಲಿ ಕೇಸ್ಗಳನ್ನು ಹಾಕ್ಕೊಂಡು ಕೋರ್ಟ್ ಅಲಿಯೋದು ಯಾವನು ಹೇಳಿದ್ದ? ಸೊ ಸಿಂಗಲ್ ಆಗಿದ್ದು ಬಿಡಿ. ಒಳ್ಳೆ ಹುಡುಗಿ ಸಿಕ್ಕರೆ ಮದುವೆ ಆಗಿ, ಇಲ್ಲ ಅಂತಂದರೆ ಆಗಕ್ಕೆ ಹೋಗ್ಬೇಡಿ. ಸಿಂಗಲ್ ಆಗಿ ನಿಮ್ಮ ಲೈಫನ್ನು ಮಜಾ ಮಾಡಿ. ಇನ್ನೊಂದು ಪ್ರಶ್ನೆ ಬರುತ್ತೆ, ಎಂಥ ಹುಡುಗರಿಂದ ಮದುವೆ ಆಗಬಾರ್ದು ಅನ್ನೋ ಡೌಟ್ ಬಂದಿರುತ್ತೆ ಕೆಲವೊಂದಿಷ್ಟು ಹುಡುಗಿಯರಿಗೆ. ಸೊ ಈ ವಿಡಿಯೋಗೆ 1000 ಲೈಕ್ಸ್ಗಳು ಬಂದರೆ ಎಂಥ ಹುಡುಗರನ್ನು ಮದುವೆ ಆಗಬಾರ್ದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುವೆ. ಅಲ್ಲಿ ತನಕ ಆಲ್ ದ ವೆರಿ ಬೆಸ್ಟ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.